ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ 2 ದಿನಗಳ ಭೇಟಿ ನೀಡಿದ್ದಾರೆ. ಅವರ ಸ್ವಾಗತಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ರೆಡಿಯಾಗಿತ್ತು. ಇಡೀ ಜಗತ್ತು ಈ ಭೇಟಿಯನ್ನ ನೋಡಿ ಉರ್ಕೊಂಡು ಆಯ್ತು. ಸ್ವತಃ ಮೋದಿಜಿಯೇ ಪ್ರೋಟೋಕಾಲ್ ಅನ್ನ ಬಿಟ್ಟು ಪುತಿನ್ ಅವರನ್ನ ವೆಲ್ಕಮ್ ಮಾಡಿದ್ದು ನೋಡಿ ಸ್ವತಃ ಅಮೆರಿಕದಲ್ಲಿ ಟ್ರಂಪ್ ತಲೆ ಕೆಟ್ಕೊಂಡು ಕೂತಿದ್ದಾರೆ. ಆದ್ರೆ ಇದರ ನಡುವೆ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ ಅವರು ಬಿಕ್ಕಿ ಬಿಕ್ಕಿ ಆಳೋಕೆ ಶುರು ಮಾಡ್ಕೊಂಡಿದ್ದಾರೆ. जनरली इस सरकार की पॉलिसी है नॉर्मली ट्रेडिशन होता है कि एलओपी के साथ जो भी बाहर से आते हैं उनकी मीटिंग होती है. ये वाजपेयी जी के टाइम होता था, मनमोहन सिंह जी के टाइम होता था, ये ट्रेडिशन रहा है. बट आजकल क्या होता है कि जो फॉरेन डिग्नेटरीज आते हैं या जब मैं कहीं बाहर जाता हूँ तो सरकार उनको सजेस्ट करती है कि एलओपी से नहीं मिलना चाहिए. तो ये इनकी पॉलिसी है. ये हर बार करते हैं. जब मैं बाहर जाता हूँ ये करते हैं, जब लोग यहाँ आते हैं मैं करता हूँ. हमें मैसेज मिलता है कि हमें बताया गया है कि सरकार हमसे कहती है कि आपसे नहीं मिलना है. थैंक यू. वो तो है रिलेशन. देखिए रिलेशन तो सबके साथ है. जो एलओपी एक दूसरा पर्सपेक्टिव देता है. हिंदुस्तान को हम भी रिप्रेजेंट करते हैं. हाँ, सिर्फ सरकार नहीं रिप्रेजेंट करती है. तो सरकार नहीं चाहती कि ऑपोजिशन के लोग बाहर के लोगों से मिले. ये ट्रेडिशन है. एक सेकंड मुझे बोलने दीजिए. ये ट्रेडिशन है, ये नॉर्म है. बट मोदी जी इस नॉर्म को फॉलो नहीं करते हैं. ಫಾರಿನ್ ಮಿನಿಸ್ಟ್ರಿ ಇಸ್ ನॉर्म को ಫಾಲೋ नहीं करती. ಅವರದ್ದು ಒಂದೇ ಹಠ, ನಾನು ವಿರೋಧ ಪಕ್ಷದ ನಾಯಕ. ವಿದೇಶದಿಂದ ಬಂದ ನಿಯೋಗಗಳನ್ನ ಭೇಟಿ ಮಾಡೋಕೆ ನನಗೂ ಅವಕಾಶ ಕೊಡ್ಬೇಕು. ಆದ್ರೆ ಸರ್ಕಾರ ನನ್ಗೆ ಅವಕಾಶ ನೀಡ್ತಾ ಇಲ್ಲ. ನನ್ಗೆ ಸಿಗ್ಬೇಕಾದ ಮರ್ಯಾದೆ, ಗೌರವ, ಮನ್ನಣೆ ಕೊಡ್ತಾ ಇಲ್ಲ ಅಂತ ಶುರು ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಪುಟಿನ್ ಅವರನ್ನ ಮೀಟ್ ಮಾಡೋಕೆ ಇಷ್ಟೊಂದು ಹಠಕ್ಕೆ ಬಿದ್ದಿರೋದು ಯಾಕಾಗಿ? ರಾಹುಲ್ ಗಾಂಧಿ ಪುಟಿನ್ ಅನ್ನ ಮೀಟ್ ಮಾಡೋಕೆ ಬಯಸ್ತಾ ಇರುವ ಹಿಂದಿನ ಉದ್ದೇಶ ಆದ್ರೂ ಏನಿರಬಹುದು? ನೋಡ್ತಾ ಹೋಗೋಣ. ಒಂದು ನಿಜ ಹೇಳ್ಬೇಕಂದ್ರೆ ನಿಯಮದ ಪ್ರಕಾರ ವಿದೇಶಿ ನಿಯೋಗ ಅಥವಾ ಯಾವುದೇ ಉನ್ನತ ಮಟ್ಟದ ರಾಜಕಾರಣಿ ಭಾರತಕ್ಕೆ ಬಂದ್ರೆ ವಿರೋಧ ಪಕ್ಷದ ನಾಯಕರನ್ನ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕೆ ಅವಕಾಶ ನೀಡಲಾಗುತ್ತೆ. ಈ ನಿಯಮ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮತ್ತು ಅದಕ್ಕಿಂತ ಮೊದಲಿನ ಸರ್ಕಾರದಲ್ಲಿ ಜಾರಿಯಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರ ಪ್ರಕಾರ ಕೇಂದ್ರ ಸರ್ಕಾರ ವಿದೇಶದಿಂದ ಬಂದ ನಿಯೋಗಗಳು ವಿರೋಧ ಪಕ್ಷವನ್ನ ಭೇಟಿ ಮಾಡದಂತೆ ತಡೀತಾ ಇದೆ. ಮೋದಿ ಸರ್ಕಾರ ಬಂದಾಗಿಂದ ಕೂಡ ದೊಡ್ಡ ದೊಡ್ಡ ವಿದೇಶಿ ಅತಿಥಿಗಳು ಬಂದಾಗ ಇದೇ ರೀತಿ ಮಾಡ್ತಾ ಇದಾರಂತೆ. ಅಂದ್ರೆ ಕೇಂದ್ರ ಸರ್ಕಾರ ಎಲ್ಲ ವಿಷಯವನ್ನ ತಾನೇ ನೋಡ್ಕೊಳ್ತಾ ಇದೆ. ವಿರೋಧ ಪಕ್ಷದ ನಾಯಕರಾಗಿ ನನ್ಗೆ ಯಾವ ಹಕ್ಕು ಮತ್ತು ಮಹತ್ವ ಕೊಡ್ತಾ ಇಲ್ಲ, ನನ್ನನ್ನ ಯಾರಿಗೂ ಭೇಟಿ ಮಾಡಿಸ್ತಾ ಇಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಈಗ ಕೇಂದ್ರ ಸರ್ಕಾರದಿಂದ ನಮ್ಗೆ ಅವಮಾನ ಆಗ್ತಾ ಇದೆ ಅಂತಾರೆ. ಪ್ರಿಯಾಂಕಾ ಗಾಂಧಿ ಅವರು ಕೇಂದ್ರ ಸರ್ಕಾರವು ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇಲ್ಲ ಅಂತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಕ್ರಿಯೆ ಮತ್ತು ಬಿಜೆಪಿ ಅವರ ಸಮರ್ಥನೆ ಹೇಗಿತ್ತು ನೋಡಿ. It is not one party, two party, four party. It is the decision of all opposition floor leaders. We have taken decision. In the morning, in my chamber, we met. All opposition party leaders met, discussed, and we should take this SIR matter first, and otherwise we all will have to protest against this. That's why I request the Parliamentary Affairs Minister, don't divide us. If you try to divide us, we will be more strong. No. And this is a cheap gimmick. They are doing it. You can't divide us because we have come with ideological background.
It is not like listening from here, there. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಬಗ್ಗೆ ಕೇಳಿದಾಗ ಅವರು ಮೌನವೇ ಇರ್ತಾರೆ. ಸರ್ಕಾರವು ದೇಶದ ಹಿತಾಸಕ್ತಿ, ಅನುಕೂಲ ಮತ್ತು ಗೌರವದ ಆಧಾರದ ಮೇಲೆ ದೇಶಕ್ಕೆ ಸರ್ವೋಚ್ಚ ಸ್ಥಾನ ನೀಡಿ ನಿರ್ಧಾರ ತಗೋಬೇಕು ಅಂತಾರೆ. ಈ ಆರೋಪಗಳಿಗೆ ಪ್ರತಿಕ್ರಿಯೆಯಾಗಿ ಬಿಜೆಪಿ ತಿರುಗೇಟು ನೀಡುತ್ತೆ. ಬಿಜೆಪಿ ಹೇಳುವ ಪ್ರಕಾರ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋದಾಗೆಲ್ಲ ಭಾರತವನ್ನ ನಿಂದಿಸ್ತಾನೆ ಇರ್ತಾರೆ. ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ದೇಶದ ನ್ಯೂನತೆಗಳನ್ನ ಎತ್ತಿ ತೋರಿಸ್ತಾರೆ. ಸೊ ಈ ಕಾರಣದಿಂದ ಭಾರತಕ್ಕೆ ವಿದೇಶದಿಂದ ಅತಿಥಿಗಳು ಬಂದಾಗ ಅವರನ್ನ ಮೀಟ್ ಮಾಡೋಕೆ ಅವಕಾಶ ಕೊಡ್ತಿಲ್ಲ ಅಂತಾರೆ. हिंदुस्तान को हम भी रिप्रेजेंट करते हैं. हाँ? सिर्फ सरकार नहीं रिप्रेजेंट करती है. Wake up to reality. But at the same time, there are also fault lines within the Indian structure. I don't think India sees itself as taking leadership in the world. We are not arrogant enough to believe that we should lead the world. The idea that India is a democracy, this is a lie. There's no democracy in India today. Everybody knows that the Indian economy is a dead economy. India's democracy has been destroyed. That the institution of the election commission does not exist, that it has disappeared. लोकतंत्र आज हिंदुस्तान में नहीं है, खत्म हो गया है. Democracy is now a memory in India. It is nothing more. We are now fighting the BJP, the RSS and the Indian state itself. ಬಿಜೆಪಿಯ ಪ್ರಕಾರ ರಾಹುಲ್ ಗಾಂಧಿ ವಿದೇಶಗಳಲ್ಲಿ ನೀಡಿದ ವಿವಾದಾತ್ಮಕ ಹೇಳಿಕೆಗಳು ಯಾವುದು ಅಂದ್ರೆ, ಮೊದಲನೇದು ಪ್ರಜಾಪ್ರಭುತ್ವದ ಅಪಮಾನ. ಕೊಲಂಬಿಯಾಕ್ಕೆ ಭೇಟಿ ನೀಡಿದಾಗ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ಎಲ್ಲಾ ಕಡೆಯಿಂದ ದಾಳಿ ನಡೀತಾ ಇದೆ ಅಂತಾರೆ. ನೋಡಿ, ಭಾರತವನ್ನು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಅನ್ನೋದು ಹೆಮ್ಮೆಯ ಸಂಗತಿ. ಆದ್ರೆ ರಾಹುಲ್ ಗಾಂಧಿ ವಿದೇಶದಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನ ಅಪಮಾನ ಮಾಡ್ತಾರೆ. ಎರಡನೇದು ಚೀನಾದ ವಿಷಯ. ಅವರು ಕೊಲಂಬಿಯಾಕ್ಕೆ ಭೇಟಿ ನೀಡಿದಾಗ ಮೋದಿ ಸರ್ಕಾರ ಮತ್ತು RSS ಭಯ ಪಟ್ಟಿದೆ. ಹಾಗಾಗಿ ಭಾರತ ನೇರವಾಗಿ ಚೀನಾವನ್ನು ಎದುರಿಸೋಕೆ ಆಗ್ತಾ ಇಲ್ಲ ಅಂತಾರೆ. ಮೂರನೇದು ಸಿಖ್ಖರ ಮೇಲಿನ ವಿವಾದಾತ್ಮಕ ಹೇಳಿಕೆ. ಅಮೆರಿಕದಲ್ಲಿ ಹೋಗಿ ಭಾರತದಲ್ಲಿರುವ ಸಿಖ್ಖರು ಪೇಟ ಧರಿಸಲು ಮತ್ತು ಕೈಯಲ್ಲಿ ಖಡ್ಗ ಧರಿಸಲು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಭಾರತದಲ್ಲಿನ ಸಿಖ್ಖರೇ ಈ ಹೇಳಿಕೆಯನ್ನ ನಿರಾಕರಿಸ್ತಾರೆ. ನಾಲ್ಕನೆಯದ್ದು ಪ್ರತ್ಯೇಕವಾದಿಗಳನ್ನ ಬೆಂಬಲಿಸುವವರನ್ನ ಭೇಟಿ ಮಾಡಿದ್ದು. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಸಂಸದೆ ಇಲ್ಹಾನ್ ಒಮರ್ ಅವರ ಜೊತೆ ಫೋಟೋ ತೆಗೆಸಿಕೊಂಡಿದ್ರು. ಇಲ್ಹಾನ್ ಒಮರ್ ಅವರು ಕಾಶ್ಮೀರ ಮತ್ತು ಖಲಿಸ್ತಾನನ್ನ ಪ್ರತ್ಯೇಕ ರಾಷ್ಟ್ರಗಳನ್ನಾಗಿ ಮಾಡುವ ಬೇಡಿಕೆಗಳನ್ನ ಬೆಂಬಲಿಸೋರು. ಅಂತವರ ಜೊತೆ ಇವರಿಗೆ ಏನ್ ಕೆಲಸ ಹಾಗಾದ್ರೆ? ಐದನೇದು ಆರ್ಥಿಕತೆಯ ಟೀಕೆ. ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ವಿದೇಶದಲ್ಲಿ ಮಾತಾಡ್ತಾರೆ. ಆದ್ರೆ ಈ ಮನುಷ್ಯನಿಗೆ ಭಾರತ ಸದ್ಯದಲ್ಲೇ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯ ದೇಶ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಟ್ನಲ್ಲಿ ಬಿಜೆಪಿ ನಾಯಕರ ಪ್ರಕಾರ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಈ ರೀತಿ ಹೇಳಿಕೆಗಳನ್ನ ನೀಡಿ ಭಾರತದ ಘನತೆಗೆ ಧಕ್ಕೆ ತರ್ತಾ ಇದ್ದಾರೆ. ಇದೇ ಕಾರಣಕ್ಕೆ ವಿದೇಶಿ ಅತಿಥಿಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿ ಹಠಕ್ಕೆ ಬಿದ್ದಿರೋದು. ಇನ್ನೊಂದು ಮುಖ್ಯವಾದ ವಿಷಯ, ರಾಹುಲ್ ಗಾಂಧಿ ಅವರನ್ನ ಈ ದೇಶ ಯಾವ ಆಂಗಲ್ ನಿಂದ ನಂಬಬಹುದು ಅನ್ನೋದಕ್ಕೆ ಒಂದು ಕಾರಣ ಕೊಡಿ ಸಾಕು. ಅವರ ಒಂದೊಂದು ಆಕ್ಟಿವಿಟೀಸ್ ನೋಡ್ತಾ ಹೋದ್ರೆ ಇವರು ನಿಜಕ್ಕೂ ಭಾರತದ ವಿರೋಧ ಪಕ್ಷದ ನಾಯಕನ ಅಥವಾ ಯಾವ್ದಾದ್ರೂ ದೇಶದ ಸೀಕ್ರೆಟ್ ಏಜೆಂಟ್ ಅನ್ನುವ ಅನುಮಾನ ಮೂಡುತ್ತೆ. ಯಾಕಂದ್ರೆ ಇವರು ಮಾಡೋದು ಪೂರ್ತಿ ಅಂತದ್ದೇ ಕೆಲಸ. ಭಾರತದ ಶತ್ರು ರಾಷ್ಟ್ರಗಳನ್ನ ಹೊಗಳುವ ಇವರನ್ನ ಪುತಿನ್ ಜೊತೆ ಮೀಟ್ ಮಾಡಿಸಿದ್ರೆ ಏನ್ ಮಾಡಬಹುದು? ಅದೆಲ್ಲ ಯೋಚನೆ ಮಾಡಿಯೇ ಸರ್ಕಾರ ಹತ್ತಿರ ಕೂಡ ಬಿಟ್ಟಿಲ್ಲ. ಮನುಷ್ಯ ತುಂಬಾ ಡೇಂಜರಸ್ ಅನ್ನುವ ಕಾರಣಕ್ಕೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.